ದರ್ಶನ್ ಮಾತೆತ್ತಿದ್ರೆ ನನ್ನ ತಾಯಿ ಸಮಾನ, ನನ್ನ ತಾಯಿ ಇದ್ದಂಗೆ ಅಂತ ಹೇಳ್ತಾ ಇದ್ರು. ಇನ್ನ ಸುಮಲತಾ ಅಂಬರೀಶ್ ಅವರು ಕೂಡ ಅಷ್ಟೇ, ಮಾತೆತ್ತಿದ್ರೆ ನಮ್ಮ ದೊಡ್ಡ ಮಗ ದರ್ಶನ್ ಇದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಈಗ ದರ್ಶನ್ ಜೈಲಲ್ಲಿದ್ದಾರೆ, ಸಂಕಷ್ಟದಲ್ಲಿರುವಂಥದ್ದು. ಈ ಸಂದರ್ಭದಲ್ಲಿ ಕಾಣಿಸ್ತಾನೆ ಇಲ್ಲ ಸುಮಲತಾ ಅಂಬರೀಶ್ ಅವರು, ಒಂದು ಮಾತಾಡ್ತಾ ಇಲ್ಲ ಸುಮಲತಾ ಅಂಬರೀಶ್ ಅವರು, ರಿಯಾಕ್ಷನ್ನೇ ಇಲ್ಲ. ಇನ್ನ ತಮ್ಮ ಅಂತ ಹೇಳ್ಕೊಳ್ತಾ ಇದ್ದಂತ ಅಭಿಷೇಕ್ ಕೂಡ ಅಷ್ಟೇ, ಎಲ್ಲೂ ತುಟಿಕ್ ಪಿಟಿಕ್ ಅಂತ ಇಲ್ಲ. ದರ್ಶನ್ ಭೇಟಿಗೆ ಆಗಮಿಸದ ಮಾಜಿ ಸಂಸದೆ ಸುಮಾ ಗೆಲುವಿಗೆ ಬೆಂಬಲವಾಗಿ ನಿಂತಿದ್ದಂತ ದರ್ಶನ್ ಅವತ್ತು ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರು ಗೆಲ್ಲಬೇಕು ಅಂದ್ರೆ ದರ್ಶನ್ ಮತ್ತೆ ಯಶ್ ಅವರ ಪಾತ್ರ ಬಹುದೊಡ್ಡದಾಗಿತ್ತು. ಬಿಕಾಸ್ ಕಾಲಿಗೆ ಚಕ್ರ ಕಟ್ಟಿಕೊಂಡವರ ರೀತಿ ಎಲ್ಲ ತಾಲೂಕುಗಳನ್ನು, ವಿಧಾನಸಭಾ ಕ್ಷೇತ್ರಗಳನ್ನ ಅಡ್ಡಾಡಿದ್ರು. ನನ್ನ ತಾಯಿನ ಗೆಲ್ಲಿಸ್ಬೇಕು, ನನ್ನ ತಾಯಿಯ ಸ್ವಾಭಿಮಾನ ಅಂತ ಹೇಳ್ತಾ ಇದ್ರು ದರ್ಶನ್ ಅವರು. ಎಂಥ ಕಷ್ಟದ ಸಂದರ್ಭನೇ ಬರಲಿ, ನಾನು ಸುಮಲತಾ ಅಂಬರೀಶ್ ಅವರ ಪರವಾಗಿ ನಿಂತಿರ್ತೀನಿ, ಅಮ್ಮ ಹೇಳ್ದಂಗೆ ನಡೀತೀನಿ ಅಂತ ಹೇಳ್ತಾ ಇದ್ದಂಥವರು ದರ್ಶನ್ ಅವರು. ಆದರೆ ದರ್ಶನ್ ಇವತ್ತು ಸಂಕಷ್ಟವನ್ನು ಅನುಭವಿಸ್ತಾ ಇರುವಂಥ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರು ಮಾತ್ರ ಎಲ್ಲೂ ಕಾಣಿಸ್ತಾ ಇಲ್ಲ. ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಮಾತನಾಡಿದ್ರು ಅನ್ನುವಂಥದ್ದನ್ನ ಕೂಡ ಗಮನಿಸಿದಿರ. ಕಷ್ಟ ಕಾಲದಲ್ಲಿ ಜೊತೆಗೆ ನಿಲ್ತಾ ಇಲ್ವಾ ಕುಟುಂಬದ ವರ್ಗ ಅನ್ನುವಂಥ ಪ್ರಶ್ನೆ ಎದ್ದೇಳ್ತಾ ಇದೆ. ದರ್ಶನ್ ಬಗ್ಗೆ ಒಂದು ರಿಯಾಕ್ಷನ್ ಕೂಡ ಇದುವರೆಗೂ ಕೂಡ ಮಾಡಿಲ್ಲ. ಸುಮಲತಾ ಅಂಬರೀಶ್ ಅವರಾದ್ರೂ ಆಗಿರ್ಬೋದು, ಅಥವಾ ದರ್ಶನ್ ನನ್ನ ತಮ್ಮ ಅಂತ ಹೇಳ್ಕೊಳ್ತಾರಲ್ಲ ಅಭಿಷೇಕ್ ಅಂಬರೀಶ್ ಅವರಾದ್ರೂ ಕೂಡ ಆಗ್ಬೋದು, ಒಬ್ರು ರಿಯಾಕ್ಷನ್ ಕೊಟ್ಟಿಲ್ಲ. ಇನ್ನ ದರ್ಶನ್ ಬಗ್ಗೆ ಸುಮಲತಾ ಈ ಹಿಂದೆ ಏನೆಲ್ಲ ಮಾತನಾಡಿದ್ರು ಒಮ್ಮೆ ಕೇಳೋಣ. ನಮ್ಮ ಅಮ್ಮನಿಗೋಸ್ಕರ ಇನ್ನೂ ಇದಕ್ಕಿಂತ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಿ ಮಾಡ್ತೀವಿ. ಅದೇನಾರು ಆಗೋಗ್ಲಿ, ನಾವು ಸುಮ್ನೆ ಅಮ್ಮಮ್ಮ ಅಂತ ಕರೆಯಲ್ಲ. ಮೋಸ್ಟ್ಲಿ ಅಬ್ಬಿಗೆ ಬೈತಾರೋ ಇಲ್ಲ ಗೊತ್ತಿಲ್ಲ, ಅದಕ್ಕೆ ಡಬಲ್ ನನಗೆ ಬೈದಿರ್ತಾರೆ. ಅಮ್ಮನಿಗೆ ನೀವು ಒಳ್ಳೇದ್ ಮಾಡಿದ್ರಣ ಇಡೀ ಇಂಡಿಯಾ ಅಲ್ಲ, ಇಡೀ ವರ್ಲ್ಡ್ ಅಲ್ಲಿ ಮಂಡ್ಯ ಏನು ಅಂತ ಗೊತ್ತಾಗುತ್ತಣ್ಣ. ನೀವು ಅಮ್ಮನ್ಗೊಂದು ಒಳ್ಳೇದ್ ಮಾಡಿದ್ರೆ ಸಾಯೋವರೆಗೂ ಚಿರಋಣಿ ಆಗಿರ್ತೀನಿ ಅಣ್ಣ, ಸಾಯೋವರೆಗೂ. ಅಮ್ಮ ಏನ್ ಹೇಳ್ತಾರೋ ಇದಕ್ಕೆ ಮಾಡು ಅಂದ್ರೆ ಕಣ್ಣು ಮುಚ್ಕೊಂಡು ಆಳ್ಬಾವ್ ಬಿಡು ಅಂದ್ರೆ ಬಿಡಕ್ಕೂ ರೆಡಿನೇ ನಾವು. ಯಾಕಂದ್ರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇದೆ. ಆದ್ರಿಂದ ಇವತ್ತು ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಬದ್ಧವಾಗಿರ್ತೀವಿ. ಸರ್ ಒಂದೇನಂದ್ರೆ ಸರ್, ಪೊಲಿಟಿಕಲ್ಲಿ ಇಟ್ ಇಸ್ ಟೈಮ್ ಆಕ್ಚುಲಿ. ಮೊನ್ನೆಲ್ಲ ಅಮ್ಮನ ಜೊತೆಗೆ ಲಾಸ್ಟ್ ಟೈಮ್ ಅಮ್ಮನ ಜೊತೆಗೆ ಅವ್ರದ್ದೇನಾದ್ರು ಅವ್ರ ಜೊತೆಗೆ ಇರ್ತದಲ್ವಾ. ಈಗ ಒಂದೇನ ನಿಮ್ಮ ಮನೇಲಿ ತಾಯಿ ಬಿಡ್ತೀರಾ ಇಲ್ವಾ? ಹಾಗಾದ್ರೆ ಬೇರೆ ಆಕ್ಚುಲಿ ಇದಕ್ಕೆ ಬಂದ ತಕ್ಷಣ ಬೇರೆ ನಮ್ಮ ತಾಯಲ್ಲ ಅಂತ ಬಿಟ್ಬಿಡ್ತೀರಾ? ಅಮ್ಮನೇ ಸರ್. ನೋಡಿದ್ರಲ್ಲ, ದರ್ಶನ್ ಅವರಿಗೆ ಯಾವ ರೀತಿಯಾದಂತಹ ಅಭಿಮಾನ, ಪ್ರೀತಿ, ವಿಶ್ವಾಸ, ಗೌರವ ಎಲ್ಲವೂ ಕೂಡ ಇತ್ತು ಸುಮಲತಾ ಅಂಬರೀಶ್ ಅವರಿಗೆ ಅಂತ. ಇನ್ನು ಪ್ರಚಾರಕ್ಕೋಸ್ಕರ ಅವರು ಕೈ ಮುರ್ಕೊಂಡಿದ್ರು ಕೂಡ ಬಂದಿದ್ರು ಸುಮಲತಾ ಅಂಬರೀಶ್ ಅವರ ಮನೆಯಲ್ಲಿ ಸಭೆಯನ್ನ ಮಾಡುವಂತ ಸಂದರ್ಭದಲ್ಲಿ. ಅವಾಗ ದರ್ಶನ್ ಹೇಳ್ತಾ ಇದ್ರು, ಡಾಕ್ಟರ್ ಹತ್ರ ಬೈಸ್ಕೊಂಡು ಬಂದಿದ್ದೀನಿ ಇವತ್ತು ಅಮ್ಮನಿಗೋಸ್ಕರ ಅಂತ ಹೇಳ್ತಾ ಇದ್ರು. ಅಮ್ಮನಿಗೋಸ್ಕರ ಏನೆಲ್ಲ ಮಾತಾಡಿದ್ರು ನೋಡಿದ್ರಿ. ಇನ್ನ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅಂಬರೀಶ್ ಅವರು ಏನೇನೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಏನ್ ಹೇಳಿದ್ರು ನೋಡೋಣ. ಅಂದರೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಒಂದು ಕಾಂಟ್ರವರ್ಸಿ ಮಾಡಬೇಕು ಅನ್ನೋ ಒಂದು ವರ್ಗ ಇದೆ. ಅದು ಐ ಥಿಂಕ್ ದರ್ಶನ್ ಅದ್ರ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ಖಂಡಿತ ಅವನ್ನ ಟಾರ್ಗೆಟ್ ಮಾಡಬೇಕು ಅನ್ನೋ ಒಂದು ಸೆಕ್ಷನ್ ಇದೆ. ಅದರಿಂದ ಅವನ ಪಿಕ್ಚರ್ಸ್ಗೂ ಅವನ ಸಕ್ಸಸ್ಗೂ ಎಲ್ಲೂ ಯಾವುದೇ ರೀತಿಯಲ್ಲಿ ತೊಂದರೆ ಆಗಿಲ್ಲ. ಇವತ್ತಿಗೂ ನೀವು ನೋಡಿದ್ರೆ ಅದೇ ಜನ, ಅದೇ ಅಭಿಮಾನಿಗಳು, ಅದೇ ಹುಚ್ಚು ದರ್ಶನ್ ಡಿ ಬಾಸ್ ಅನ್ನೋ ಒಂದು ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಅವರಿರೋವರೆಗೂ ಈ ಕಾಂಟ್ರವರ್ಸೀಸ್ ಅದು ಇದು ನಡೆದ್ರೂ ಐ ಡೋಂಟ್ ಥಿಂಕ್ ಅವನಿಗೆ ಅದೇನು ಎಫೆಕ್ಟ್ ಏನೂ ಆಗಲ್ಲ. ನಮ್ಮ ಕೈ ಹಿಡಿದ ಕೈಗಳು ಇವು ಯಾವತ್ತೂ ನಾವು ಮರೆಯಬಾರದು. ಇದನ್ನು ನಾವು ದರ್ಶನಿಂದ ಕಲಿಬೇಕು. ನಿಜವಾಗ್ಲೂ ಇವತ್ತು ದರ್ಶನ ನಾನು ತುಂಬ ಹೊಗಳಿದ್ದೀನಿ ಅಥವಾ ತುಂಬ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ ಅಂದರೆ ಆಮೇಲೆ ಮನೆಗೆ ಬಂದು ಬೈತಾನೆ ನನಗೆ. ಅದಕ್ಕೆ ನಾನು ಜಾಸ್ತಿ ಹೇಳೋಕ್ಕೂ ನನ್ನ ಕೈಲಿ ಆಗಲ್ಲ. ಇನ್ನು ಇಲ್ಲಾಂದರೆ ಇನ್ನೆಷ್ಟೋ ಹೇಳ್ಬೋದು ನಾನು ದರ್ಶನ್ ಬಗ್ಗೆ. ದರ್ಶನ್ ಅವರು ನಮ್ಮ ಎಲೆಕ್ಷನಲ್ಲಿ 5 ವರ್ಷಗಳ ಹಿಂದೆ ಯಾವ ರೀತಿ ನನ್ನ ಜೊತೆಲಿ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಅಷ್ಟು ಶ್ರಮಪಟ್ಟು ನನಗೋಸ್ಕರ ಕೆಲಸ ಮಾಡಿ ನನ್ನ ಗೆಲುವಿಗೆ ಒಂದು ಮುಖ್ಯವಾದ ಕಾರಣವಾಗಿದ್ದರು. ಇವತ್ತಿಗೂ ಅಷ್ಟೇ ನಾನು ನಿಮ್ಮ ಜೊತೇಲಿ ಇರ್ತೀನಿ, ನೀವೆಲ್ಲ ನಮ್ಮ ಜೊತೇಲಿ ಇರಬೇಕು ಅಂತ ನಮ್ಮ ಬೆಂಬಲಿಗರನ್ನು ಉದ್ದೇಶಿಸಿ ಅವರು ಮಾತಾಡಿದ್ದಾರೆ. ದರ್ಶನ್ನೇ ನನ್ನ ಬಲ, ದರ್ಶನ್ ನನ್ನ ಮಗ ಇದ್ದಂತೆ ಅಂತ ಹೇಳ್ತಾ ಇದ್ರು ಸುಮಲತಾ ಅಂಬರೀಶ್ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರಲ್ಲ. ಕೈ ಹಿಡ್ದಂತ ಕೈಗಳನ್ನ ಯಾವತ್ತೂ ಕೈ ಬಿಡಬಾರ್ದು ಅನ್ನುವಂಥದ್ದನ್ನ ದರ್ಶನ್ನಿಂದ ಕಲಿಬೇಕು ಅಂತ ಹೇಳ್ತಾ ಇದ್ದಂಥ ಸ್ಟೇಟ್ಮೆಂಟ್ ಅನ್ನ ಕೂಡ ನೀವು ಗಮನಿಸಿದ್ದೀರಾ. ಸುಮಲತಾ ಅಂಬರೀಶ್ ಅವರು ಏನು ಹೇಳಿದ್ರು ಅಂತ. ಕಷ್ಟ ಇದ್ದಾಗ ಯಾರೂ ಇಲ್ಲ, ಸುಖ ಇದ್ದಂಥ ಸಂದರ್ಭದಲ್ಲಿ, ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲರೂ ನಮ್ಮವರು ಅಂತ ಬರ್ತಾರಲ್ಲ, ಆ ರೀತಿಯಾಗಿ ಆಗ್ತಾ ಇದೆಯಾ ದರ್ಶನ್ ವಿಚಾರದಲ್ಲಿ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉಟ್ಕೊಳ್ತವೆ.
ಬಿಕಾಸ್ ಸುಮಲತಾ ಅಂಬರೀಷ್ ಅವರ ಪರವಾಗಿ ಯಾವ ರೀತಿಯಾಗಿ ನಿಂತ್ಕೊಂಡಿದ್ರು, ನಾನು ಆಗ್ಲೇ ಹೇಳಿದ್ನಲ್ಲ, ಪ್ರೀತಿ, ವಿಶ್ವಾಸ, ಅಭಿಮಾನ, ಗೌರವ ಎಲ್ಲವೂ ಕೂಡ ತಾಯಿ ರೀತಿಯಲ್ಲಿ ನೋಡ್ತಾ ಇದ್ರು ದರ್ಶನ್ ಅವರು ಸುಮಲತಾ ಅಂಬರೀಷ್ ಅವರನ್ನ. ಅಂಬರೀಷ್ ಅವರು ಹೋದ ನಂತರ ದೊಡ್ಡ ಮಗನ ರೀತಿಯಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ ಬೆಂಬಲವಾಗಿ ನಿಂತಿದ್ದು ಅಂದ್ರೆ ದರ್ಶನ್ ಅವರು. ಆದ್ರೆ ಇವತ್ತು ಅವರತ್ತ ತಿರುಗಿಯೂ ಕೂಡ ನೋಡ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ಒಂದು ಬೈಟ್ ಜಸ್ಟ್ ಈಗಷ್ಟೇ ಪ್ಲೇ ಮಾಡಿದ್ವಿ, ಅದರಲ್ಲಿ ಹೇಳ್ತಾ ಇದ್ರು ಸುಮಲತಾ ಅಂಬರೀಷ್ ಅವರು ಯಾವತ್ತೂ ಕೂಡ ನಮ್ಮನ್ನ ಕೈ ಹಿಡಿದಂಥವ್ರನ್ನ ಕೈ ಬಿಡಬಾರ್ದು, ಅದನ್ನ ದರ್ಶನ್ ನೋಡಿ ಕಲಿಬೇಕು ಅಂತ ಹೇಳ್ತಾ ಇದ್ರು. ಇವತ್ತು ಅದು ಉಲ್ಟಾ ಆಗ್ಬಿಟ್ಟಿದ್ಯಾ ಅಂತ. ಚೆನ್ನಾಗಿದ್ದಾಗ ಸುಖವಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬರ್ತಾರೆ, ಕಷ್ಟ ಅಂತ ಬಂದಂಥ ಸಂದರ್ಭದಲ್ಲಿ ಯಾರೂ ಇರೋದಿಲ್ಲ ಅನ್ನುವಂಥ ವಿಚಾರ ದರ್ಶನ್ ಅವರ ವಿಚಾರದಲ್ಲಿ ಪ್ರೂವ್ ಆಗ್ತಾ ಇದೆಯಾ? ಇದೇ ಒಂದು ವಿಚಾರ, ಒಂದು ಸಂಬಂಧ ಸ್ಪಷ್ಟ ನಿದರ್ಶನ ಅಂತ ಹೇಳ್ಬೋದಾ ಅಂತ? ಎಸ್ ಪೃಥ್ವಿ, ನೀವು ಸುಮಲತಾ ಅಂಬರೀಷ್ ಅವರ ಒಂದು ವಿಚಾರವನ್ನು ಹೇಳಿದ್ರಿ. ಅದರ ಜೊತೆಗೆ ನಾವು ಈ ಸಂದರ್ಭದಲ್ಲಿ ದರ್ಶನ್ ಅವರ ಒಂದು ಹೇಳಿಕೆಯನ್ನು ಕೂಡ ನಾವು ನೆನಪಬೇಕು. ಏನಕ್ಕೆ ಅಂತಂದ್ರೆ, ಸೊ ಈ ಒಂದು ರಾಜಕೀಯದ ವಿಚಾರ ಬಂದಂತ ಸಂದರ್ಭದಲ್ಲಿ ನಮ್ಮ ಸುಮಲತಾ ಅವರು, ಅಂದ್ರೆ ನಮ್ಮ ಮದರ್ ಇಂಡಿಯಾ ಅವರು ಏನ್ ಹೇಳ್ತಾರೆ, ನಾನು ಅವರು ಬಾವಿಗೆ ಬೀಳು ಅಂದ್ರೂ ಕೂಡ ನಾನು ಬೀಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ದರ್ಶನ್ ಅವರು ಹೇಳಿದ್ರು. ಆದ್ರೆ ಇವತ್ತು ಸಂಕಷ್ಟದಲ್ಲಿರುವಂತಹ ದರ್ಶನ್ ಈಗ ಆಲ್ರೆಡಿ ಜೈಲು ಪಾಲಾಗಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಸುಮಲತಾ ಅಂಬರೀಷ್ ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಮಗನ ವಿಚಾರದಲ್ಲಿ ಏನ್ ಮಾಡ್ತಿದ್ದಾರೆ, ಸೊ ಮಗನನ್ನ ಸಂಪರ್ಕ ಮಾಡಕ್ ಪ್ರಯತ್ನ ಪಟ್ಟ, ಇದ್ಯಾವುದಕ್ಕೂ ಒಂದು ಕ್ಲಾರಿಟಿ ಇಲ್ಲ. ಸೊ ಸಾಕಷ್ಟು ಜನ ಅಭಿಮಾನಿಗಳು ಹೋಗ್ತಿದ್ದಾರೆ ಪರಪ್ಪನ ಅಗ್ರಹಾರದ ಕಡೆ, ವಿನೋದ್ ಪ್ರಭಾಕರ್ ಅವರು ಹೋದ್ರು, ಸ್ನೇಹಿತರುಗಳು ಹೋಗ್ತಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಸುಮಲತಾ ಅಂಬರೀಷ್ ಅವರು ಎಲ್ಲಿದ್ದಾರೆ, ಯಾಕೆ ಒಂದು ದರ್ಶನ್ ಅವ್ರನ್ನ ಭೇಟಿ ಮಾಡುವಂತ ಒಂದು ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತಿಲ್ಲ? ಸೊ ಈ ಒಂದು ಪ್ರಕರಣದಿಂದ ಏನಾದರೂ ತಮಗೆ ರಾಜಕೀಯ ವಿಚಾರದಲ್ಲಿ ಮುಜುಗರ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ತಮ್ಮ ಮಗನಿಂದ ಅಂತರ ಕಾಯ್ಕೊಂಡಿದ್ದಾರೆ ಅನ್ನುವಂಥ ಒಂದು ಅಷ್ಟು ಅನುಮಾನಗಳು ಮೂಡ್ತವೆ. ಸೊ ಏನಕ್ಕೆ ಅಂದರೆ, ದರ್ಶನ್ ಈ ಒಂದು ರಾಜಕೀಯ ವಿಚಾರ ಬಂದಾಗ, ಅದರಲ್ಲೂ ಕೂಡ 2019ರಲ್ಲಿ ಒಂದು ಚುನಾವಣೆ ಏನು ಬಂತು, ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸುಮಲತಾ ಅವರ ಪರ ಅವ್ರು ನಿಂತಿದ್ರು ಅನ್ನುವಂಥದ್ದನ್ನ ನಾವು ನೋಡಿದ್ವಿ. ಅದಾದ ನಂತರ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆ ವೇಳೆಗೂ ಕೂಡ ಸೊ ಒಂದು ಅಭಿಮಾನಿಗಳ ಒಂದು, ಅದರಲ್ಲೂ ಕೂಡ ಮಂಡ್ಯದ ಜನರ ಒಡನಾಟದ ಸಂದರ್ಭದಲ್ಲಿರ್ಬೋದು, ರಾಜಕೀಯ ನಾಯಕರ ನಿರ್ಧಾರಗಳ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ಸುಮಲತಾ ಅವರ ಪ್ರತಿ ಹೆಜ್ಜೆಯಲ್ಲೂ ಇದ್ರು. ಆದ್ರೆ ಈ ಒಂದು ಪ್ರಕರಣದ ನಂತರ ಜೂನ್ 10, 11ರ ನಂತರ ಸುಮಲತಾ ಅವರು ದರ್ಶನ್ ಅವರ ವಿಚಾರವಾಗಿ ಒಂದು ಟ್ವೀಟ್ ಕೂಡ ಮಾಡಿಲ್ಲ, ಒಂದು ಮಾತು ಕೂಡ ಆಡ್ತಾ ಇಲ್ಲ. ಪೃಥ್ವಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಸಾಕಷ್ಟು ಚುರುಕು ಪಡೆದುಕೊಂಡಿರುವಂತದ್ದು. ಈ ಸಂದರ್ಭದಲ್ಲಿ 9 ಸಾಕ್ಷಿಗಳು ಈಗಾಗಲೇ ವಿಚಾರಣೆಯನ್ನು ಎದುರಿಸಿದ್ದಾರೆ. ಈ 9 ಸಾಕ್ಷಿಗಳಿಗೆ ಸಾಕಷ್ಟು ಒತ್ತಡ ಮತ್ತು ಬೆದರಿಕೆ ಕರೆಗಳು ಬರ್ತಾ ಇದ್ದಾವಂತೆ. ಸಾಕ್ಷಿಗಳ ಮೇಲೆ ನಿಗಾ ಇಟ್ಟಿದ್ದಾರೆ ಪೊಲೀಸರು. ಯಾವುದೇ ಕಾರಣಕ್ಕೂ ಕೂಡ ಇವರ ಸ್ಟೇಟ್ಮೆಂಟ್ ಡೈವರ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ, ಒತ್ತಡ, ಬೆದರಿಕೆ ಕರೆಗಳ ಹಿನ್ನೆಲೆಯಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಸಾಕ್ಷಿಗಳ ಮಾಹಿತಿಯನ್ನ ಕೊಡಲಾಗಿದೆ. ಇನ್ನು CRPC 164 ಅಡಿ ಹೇಳಿಕೆಯನ್ನ ದಾಖಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. CRPC 164 ಅಡಿಯಲ್ಲಿ ಹೇಳಿಕೆ ದಾಖಲು ಅಂದ್ರೆ ಜಡ್ಜ್ ಮುಂದೆ ಹೋಗಿ ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ. ಅದಾದ್ಮೇಲೆ ಸ್ಟೇಟ್ಮೆಂಟ್ ಅನ್ನ ಬದಲಾಯಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, 9 ಸಾಕ್ಷಿಗಳ ವಿಚಾರಣೆ ಆಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸಾಕ್ಷಿಗಳು ಅಂದ್ರೆ ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ಅವರು ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗ್ತಾರೆ, ಅವರಿಗೆ ಯಾವ ರೀತಿಯಾಗಿ ಬೆದರಿಕೆ ಕರೆಗಳು ಬರ್ತಾ ಇದೆ? ಈಗ CRPC 164 ಸ್ಟೇಟ್ಮೆಂಟ್ ಅನ್ನ ಯಾವಾಗ ಜಡ್ಜ್ ಮುಂದೆ ಹಾಜರುಪಡಿಸ್ಬಿಟ್ಟು ಅದನ್ನ ತಗೊಳ್ತಾರೆ ಅಂತ ಪೊಲೀಸರು? ಪೃಥ್ವಿ, ಏನು ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರು ಸುಮಾರು ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 9 ಮಂದಿ ಏನಿದ್ರೆ ಅವರ ಒಂದು ಸಾಕ್ಷಿಗಳು ತುಂಬ ಇಂಪಾರ್ಟೆಂಟ್ ಆಗಿರೋದು. ಅಂದರೆ ಆ ಒಂದು ಸಂದರ್ಭದಲ್ಲಿ ಘಟನಾ ಸ್ಥಳದಲ್ಲಿ ಇದ್ದಂಥವರಾಗಿರ್ಬೋದು, ಮತ್ತು ಆ ಒಂದು ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು, ಮತ್ತು ಈ ಒಂದು ಪ್ರಕರಣಕ್ಕೆ ಏನು ಪ್ರತ್ಯಕ್ಷವಾಗಿ ಒಂದು ಸಾಕ್ಷಿಗಳು ಏನಿದ್ದಾರೆ ಅಂಥವರನ್ನು ಪೊಲೀಸರು ಫೈಂಡ್ ಔಟ್ ಮಾಡಿದ್ದಾರೆ. ಈಗ ಆ ಒಂದು ಸಾಕ್ಷಿಗಳಿಗೆ ಬೆದರಿಕೆ ಮತ್ತು ಒಂದು ಒತ್ತಡವನ್ನು ಆಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರೋದು. ಆದ್ದರಿಂದ ಪೊಲೀಸರು ಅವ್ರ ಮೇಲೆ ಒಂದು ನಿಗಾವನ್ನು ಇಟ್ಟು, ಅವರಿಗೆ ಯಾರು ಬೆದರಿಕೆ ಆಗ್ತಾರೆ ಮತ್ತು ಯಾರು ಒತ್ತಡವನ್ನು ತರ್ತಾ ಇದ್ದಾರೆ ಅಂಥವ್ರ ಮೇಲೆ ಒಂದು ನಿಗಾ ಇಟ್ಟು ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು 9 ಮಂದಿ ಮೇಲೆ ಒಂದು ಪೊಲೀಸರು ಕೂಡ ಒಂದು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಯಾಕಂದರೆ ಯಾರಾದರೂ ಒತ್ತಡವನ್ನು ಏರಿ ಇವರನ್ನು ಉಲ್ಟಾ ಮಾಡಿಸ್ಬೋದು ಮತ್ತು ಸಾಕ್ಷಿಗಳ ಒಂದು ತದ್ವಿರುದ್ಧ ಹೇಳಿಕೆಯನ್ನು ಕೊಡಿಸ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಕೂಡ ಅವ್ರ ಮೇಲೆ ನಿಗಾ ಇಟ್ಟು ಅವರನ್ನು ಏನು ಕಾಯೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಯಾರಾದರೂ ಒತ್ತಡ ಇರ್ತಾ ಇದ್ರೆ ಅವರಿಂದ ಒಂದು ಮಾಹಿತಿಯನ್ನು ಪಡ್ಕೊಂಡು ಯಾರು ಅವ್ರ ಮೇಲೆ ಒಂದು ಪ್ಲೆಸರ್ ಆಗ್ತಿದ್ದಾರೆ ಅಂಥವ್ರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಒಂದು ಕ್ರಮ
ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಪೊಲೀಸರು ಈಗ ಮುಂದಾಗಿದ್ದಾರೆ. ಏನು ಈ ಒಂದು 9 ಮಂದಿ ಏನಿದ್ರೆ ಇವರ ಒಂದು ಸ್ಟೇಟ್ಮೆಂಟನ್ನು ಬಹು ಮುಖ್ಯವಾಗಿ ಪೊಲೀಸರು ರೆಕಾರ್ಡ್ ಮಾಡಿದ್ದಾರೆ. ಮತ್ತು ಇನ್ ಫ್ಯೂಚರಲ್ಲಿ ಇವರೇನಾದರೂ ಉಲ್ಟಾ ಹೊಡಿಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 164 ಅಡಿಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೂಡ ಈಗ ಪೊಲೀಸರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಇವರು ಮುಂದೆ ಯಾವುದೇ ಕಾರಣಕ್ಕೂ ಅಥವಾ ಯಾರಾದರೂ ಪ್ರಭಾವಿಗಳು ಒತ್ತಡ ಇರ್ಬೋದು ಮತ್ತು ಏನಾದರೂ ಬೇರೆ ಒಂದು ರೀಸನ್ಸ್ಗೋಸ್ಕರ ಉಲ್ಟಾ ಹೊಡಿಬೋದು ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರು ಕೂಡ ಪಡಿಸಿರುವಂಥದ್ದು. ಆದ್ದರಿಂದ ಈಗ ಈ 9 ಮಂದಿಗೆ ಪೊಲೀಸರು ಒಂದು ರೀತಿಯಲ್ಲಿ ಭದ್ರತೆ ಕೊಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಮುಂದೆ ಯಾರಾದರೂ ಏನು ದೊಡ್ಡವರ ಸಹವಾಸ ನಮಗೆ ಯಾಕೆ ಬೇಕು ಅನ್ನೋ ರೀತಿಯಲ್ಲಿ ಅವ್ರಿಗೇನಾದರೂ ಮೈಂಡ್ ವಾಶ್ ಮಾಡಬಹುದು ಮತ್ತು ಬೆದರಿಕೆಗಳನ್ನು ಹಾಕುವಂಥ ಸಾಧ್ಯತೆಗಳು ಕೂಡ ಇರೋದ್ರಿಂದ ಪೊಲೀಸರು ಈ ರೀತಿಯಾಗಿ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಪೃಥ್ವಿ. ಓಕೆ ಮುನಿರಾಜು, ಹಾಗೆ ಸಂಪರ್ಕದಲ್ಲಿರಿ. ಮತ್ತೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ಸಾಕಷ್ಟು ಚುರುಕುಗೊಂಡಿದೆ. ಈ ಸಂದರ್ಭದಲ್ಲಿ ನಾವು ಒನ್ ಸೈಡ್ ಆಫ್ ವರ್ಷನ್ ಈ ಪ್ರಕರಣದಲ್ಲಿ ನೋಡ್ತಾ ಇದ್ರೆ ಕೊಲೆ ಯಾವ ರೀತಿಯಾಗಿ ಆಯಿತು, ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಭಾಗಿಯಾಗಿರಬಹುದು ಅನ್ನುವಂಥದ್ದು ನೋಡ್ತಾ ಇದ್ವಿ. ಇನ್ನು ಒಂದ್ ಕಡೆ ರೇಣುಕಾಸ್ವಾಮಿ ಆಂಗಲ್ ಅಲ್ಲಿ ನಾವು ನೋಡಿದಾದ್ರೆ ಪವಿತ್ರ ಗೌಡಗೆ 5 ತಿಂಗಳಿಂದ ಮೆಸೇಜ್ ಅನ್ನ ಮಾಡ್ತಾ ಇದ್ದಂತ ಇವನು ಸೋಷಿಯಲ್ ಮೀಡಿಯಾ ಮೂಲಕ ಸಂದೇಶವನ್ನ ಕಳಿಸ್ತಾ ಇದ್ದ. ಪೊಲೀಸರ ವಿಚಾರಣೆ ವೇಳೆ ಪವಿತ್ರ ಗೌಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸುಮಾರು 150ಕ್ಕೂ ಹೆಚ್ಚು ಸಂದೇಶವನ್ನ ಕಳಿಸಿದ್ನ. ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಂತೆ ಈ ರೇಣುಕಾಸ್ವಾಮಿ ಇದನ್ನಲ್ಲ, ಇವನ್ ಸಾಚ ಅಲ್ಲ, ಇವನು ವಿಕೃತ ಮನಸ್ಥಿತಿಯವನು. ಇವನು ಈತ ಸಾವನ್ನಪ್ಪಬಾರ್ದಿತ್ತು, ಯಾಕೆಂದ್ರೆ ಸಾವು ಕೊನೆ ಶಿಕ್ಷೆ ಅಲ್ಲ. ಆದರೆ ಈತನಿಗೆ ಯಾವುದಾದ್ರೂ ರೀತಿಯಲ್ಲಿ ಬುದ್ಧಿ ಕಲಿಸುವಂಥ ಕೆಲಸವನ್ನ ಮಾಡ್ಬೋದಿತ್ತು, ಆದರೆ ಕೊಲೆ ಮಾಡಲಾಗಿದೆ ಈತನನ್ನ. ಆದರೆ ರೇಣುಕಾಸ್ವಾಮಿ ಇದ್ದಾನಲ್ಲ, ಇವನು ವಿಕೃತ ಮನಸ್ಥಿತಿಯವನು. ಇವನು ಎಲ್ರಿಗೂ ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಿದ್ದಂಥದ್ದು, ಹಾಗೆ ಫೋಟೋಗಳನ್ನ ಕಳಿಸ್ತಾ ಇದ್ದ. ಅದನ್ನ ಪವಿತ್ರ ಗೌಡ ಹೇಳಿದ್ದಾಳೆ ವಿಚಾರಣೆಯ ಸಂದರ್ಭದಲ್ಲಿ. ಈ ಬಗ್ಗೆ ಪವನ್ಗೆ ವಿಚಾರವನ್ನ ತಿಳಿಸಿದ್ದಂಥ ಪವಿತ್ರ ಗೌಡ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದಂಥ ಮೊಬೈಲ್ಗೆ ಶೋಧವನ್ನ ಮಾಡಲಾಯಿತು. ಮೆಸೇಜ್ ರಿಕವರಿ ಮಾಡಲಿಕ್ಕೆ ಪೊಲೀಸರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ವಿಚಾರದಲ್ಲಿ ನಾವು ನೋಡೋದಾದ್ರೆ ಈಗ ಆಲ್ರೆಡಿ ಒಂದು 2-3 ಜನ ಸೀರಿಯಲ್ ನಟಿಯರಿಗೂ ಕೂಡ ಈತ ಮೆಸೇಜ್ ಮಾಡ್ತಾ ಇದ್ದ, ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ, ಫೇಕ್ ಅಕೌಂಟ್ಗಳಿಂದ ಮೆಸೇಜ್ ಮಾಡ್ತಾ ಇದ್ದ ಅನ್ನುವಂಥದ್ದು ನೋಡ್ತಾ ಇದ್ವಿ. ಹಾಗೆ ಪವಿತ್ರ ಗೌಡ ವಿಚಾರದಲ್ಲೂ ಕೂಡ ಅಷ್ಟೇ, ಅಶ್ಲೀಲ ಮೆಸೇಜ್ ಜೊತೆಗೆ ಅಶ್ಲೀಲ ಫೋಟೋವನ್ನ ಕಳಿಸ್ತಾ ಇದ್ದ ಇವನು ಈ ರೇಣುಕಾಸ್ವಾಮಿ. ಸೊ ಹೀಗಾಗಿ ಈ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾ ಇದ್ದಂಥ ಮೊಬೈಲ್ ಯಾವುದಿದೆ ಅದನ್ನ ರಿಕವರಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಸಾಕಷ್ಟು ತನಿಖೆಯನ್ನ ಮಾಡಲಾಗ್ತದೆ. ಮೊಬೈಲ್ಗಾಗಿ ಶೋಧವನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು, ಯಾವ್ಯಾವ ಅಕೌಂಟ್ ಅನ್ನ ಕೂಡ ಕ್ರಿಯೇಟ್ ಮಾಡಿದ್ದ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗ್ತದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮುನಿರಾಜು, ನೋಡ್ತಾ ಇದ್ವಿ ಒನ್ ಸೈಡ್ ಆಫ್ ವರ್ಷನ್ ಅಂದ್ರೆ ಅದು ಕೊಲೆ ಪ್ರಕರಣ, ಮತ್ತೊಂದ್ ಕಡೆ ನೋಡೋದಾದ್ರೆ ಈ ರೇಣುಕಾಸ್ವಾಮಿ ಯಾರ್ಯಾರಿಗೆಲ್ಲ ಅಶ್ಲೀಲವಾಗಿ ಮೆಸೇಜ್ ಅನ್ನ ಕಳಿಸ್ತಾ ಇದ್ದ, ಅದರ ಜೊತೆಗೆ ಫೋಟೋಗಳನ್ನ ಕಳಿಸ್ತಾ ಇದ್ದ, ಒಂದ್ ರೀತಿಯಾಗಿ ವಿಕೃತ ಮನಸ್ಥಿತಿಯವನು ಇವನು ಕೂಡ. ಸೊ ಈತ ಯಾವ ಮೊಬೈಲ್ ಇಂದ ಮೆಸೇಜ್ ಅನ್ನ ಕಳಿಸ್ತಾ ಇದ್ದ, ಯಾರ್ಯಾರಿಗೆಲ್ಲ ಮೆಸೇಜ್ ಅನ್ನ ಕಳಿಸ್ತಾ ಇದ್ದ, ಮತ್ತೆ ಯಾವ ಅಕೌಂಟ್ ಇಂದ ಮೆಸೇಜ್ ಅನ್ನ ಕಳಿಸ್ತಾ ಇದ್ದ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ಪೃಥ್ವಿ, ಏನು ಈ ಒಂದು ಪ್ರಕರಣದಲ್ಲಿ ಕೊಲೆ ಆಗಿರುವಂಥ ರೇಣುಕಾಸ್ವಾಮಿ ಏನಿದ್ದಾನೆ ಈತ ಒಂದು ಮೆಸೇಜ್ ಮಾಡಿರೋ ಬಗ್ಗೆ ಕೂಡ ಒಂದು A1 ಆರೋಪಿ ಪವಿತ್ರ ಗೌಡ ಒಂದು ಪೊಲೀಸರ ಒಂದು ವಿಚಾರಣೆ ಸಂದರ್ಭದಲ್ಲಿ ಹೇಳ್ಕೊಂಡಿರೋದು. ಕಳೆದ 5 ತಿಂಗಳಿಂದ ಅಂದರೆ ಫೆಬ್ರವರಿ ತಿಂಗಳಿಂದ ರೇಣುಕಾಸ್ವಾಮಿ ತನಗೆ ಮೆಸೇಜನ್ನು ಮಾಡ್ತಾ ಇದ್ದ ಅಂತೇಳಿ ಒಂದು ಮಾಹಿತಿಯನ್ನು ಪವಿತ್ರ ಗೌಡ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾಳೆ. ಸುಮಾರು 150ಕ್ಕೂ ಹೆಚ್ಚು ಸಂದೇಶಗಳನ್ನು ಕಳಿಸಿರೋದಾಗಿ ಆಕೆ ಹೇಳ್ಕೊಂಡಿರೋದು. ಆದರೆ ಪೊಲೀಸರು ಅದನ್ನು ಪರಿಶೀಲನೆ ಮಾಡಬೇಕಾದ್ರೆ ಆತ ಬಳಸಿರುವಂಥ ಮೊಬೈಲ್ ಫೋನ್ ಬಹು ಮುಖ್ಯ ಆಗುತ್ತೆ. ಆದರೆ ಮೊಬೈಲ್ ಫೋನನ್ನು ಈಗ ಆರೋಪಿಗಳೇ ಒಂದು ನಾಶಪಡಿಸಿರೋದ್ರಿಂದ ಆ ಒಂದು ಮೊಬೈಲ್ ಫೋನ್ ಕೂಡ ಸಿಗ್ತಾ ಇಲ್ಲ. ಆದ್ದರಿಂದ ಪೊಲೀಸರು ಆ ಒಂದು ಇನ್ಸ್ಟಾಗ್ರಾಮ್ ಖಾತೆ ಏನಿದೆ ಆ ಒಂದು ಖಾತೆ ಮೂಲಕವಾಗಿ ಅದನ್ನು ರಿಕವರಿ ಮಾಡೋದಕ್ಕೆ, ಅಂದರೆ ಆ ಒಂದು ಸಂದೇಶಗಳು ಏನು ಕಳಿಸಿದ್ದಾನೆ ಆ ಒಂದು ಸಂದೇಶಗಳನ್ನು ರಿಕವರಿ ಮಾಡೋದಕ್ಕೂ ಕೂಡ ಈಗ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಒಂದು ಪತ್ರಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಮಿಂದ ಏನಾದರೂ ಮಾಹಿತಿ ಬಂದಲ್ಲಿ ಆಗ ಅಧಿಕೃತವಾಗಿ ರೇಣುಕಾಸ್ವಾಮಿ ಏನೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಮತ್ತು ಎಷ್ಟು ಸಂದೇಶಗಳನ್ನು ಕಳಿಸಿದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಅಧಿಕೃತ ಮಾಹಿತಿ ಕೂಡ ಸಿಗುತ್ತೆ. ಆದರೆ ಆರೋಪಿಯ ವಿಚಾರಣೆ ಸಂದರ್ಭದಲ್ಲಿ ಆಕೆ ಹೇಳ್ಕೊಂಡಿರುವಂಥ ಮಾಹಿತಿ ಪ್ರಕಾರ ಆಕೆ ಏನು ರೇಣುಕಾಸ್ವಾಮಿ ಸುಮಾರು ಮೆಸೇಜ್ಗಳನ್ನು ಸಂದೇಶಗಳನ್ನು ಕಳಿಸಿರುವಂಥದ್ದು ಮತ್ತು ಅಶ್ಲೀಲ ಸಂದೇಶಗಳನ್ನು ಕೂಡ ಕಳಿಸಿದ್ದ ಅಂತೇಳಿ ಪವಿತ್ರ ಗೌಡ ಒಂದು ಸ್ಟೇಟ್ಮೆಂಟಲ್ಲಿ ಉಲ್ಲೇಖ ಮಾಡಿರೋದು. ಆದ್ದರಿಂದ ಪೊಲೀಸರು ಈಗ ಆ ಒಂದು ಮೊಬೈಲ್ ಫೋನ್ ಅಂತೂ ಪತ್ತೆ ಆಗ್ತಾ ಇಲ್ಲ. ಆದರೆ ಏನು ಸೋಷಿಯಲ್ ಮೀಡಿಯಾ ಮುಖಾಂತರ ಅವುಗಳನ್ನು ರಿಕವರಿ ಮಾಡೋದಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿದ್ದಾರೆ. ಪೃಥ್ವಿ, 15 ಸಮಸ್ಯೆಗಳು ಸಿಎಂ ಲಿಸ್ಟ್ ರೆಡಿ, ರಾಜ್ಯದ ಸಂಸದರಿಗೆ ಹೇಳಿದ್ದೇನು, ಪ್ರಧಾನಿ ಭೇಟಿ ಏನೆಲ್ಲ ಮನವಿ, ಸಿಎಂ ಡೆಲ್ಲಿ ಸೀಕ್ರೆಟ್.
ರಾಜ್ಯದ 28 ಸಂಸದರು ಆಕೆ 5 ಜನ ಕೇಂದ್ರ ಸಚಿವರಿದ್ದಾರಲ್ಲ ಅವರ ಜೊತೆ ಸಿಎಂ ಮತ್ತೆ ಡಿಸಿಎಂ ನಿನ್ನೆ ಸಭೆಯನ್ನ ಮಾಡಿದ್ರು ದೆಹಲಿಯಲ್ಲಿ. ರಾಜ್ಯದ ಸಮಸ್ಯೆಗಳ ಬಗ್ಗೆ ಸಿಎಂ ಮತ್ತು ಡಿಸಿಎಂ ಪ್ರಸ್ತಾಪವನ್ನ ಮಾಡಿದ್ದಾರೆ. ಸದನದಲ್ಲಿ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತುವಂತೆ ಸಿಎಂ ಹಾಗೂ ಡಿಸಿಎಂ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಸರಿಪಡಿಸಿ ಅದಕ್ಕೆ ನೀವು ಸಹಕಾರ ಕೊಡಬೇಕು. ಇಲ್ಲಿ ರಾಜಕೀಯ ವೈಷಮ್ಯ ಎಲ್ಲ ಮರ್ತು ಬಿಡೋಣ, ರಾಜ್ಯದ ಅಭಿವೃದ್ಧಿಗೋಸ್ಕರ ಎಲ್ಲರೂ ಕೂಡ ಶ್ರಮಿಸೋಣ ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇದು ಕೇಂದ್ರ ಸಚಿವರ ಜೊತೆ ಸಿಎಂ ಡಿಸಿಎಂ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಇವತ್ತು ಕೂಡ ಚರ್ಚೆ ಆಗಲಿದೆ. ನಾಳೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಸಮಾಲೋಚನೆಯನ್ನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಅನುದಾನ, ಹಲವು ಯೋಜನೆಗಳ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗುತ್ತೆ. ರಾಜ್ಯಕ್ಕೆ ತೆರಿಗೆ ಅನ್ಯಾಯ ಅಂತ ಆರೋಪವನ್ನ ಮಾಡ್ತಾ ಇರುವಂತಹ ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ದೆಹಲಿಗೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ದು ಕೂಡ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಈ ಸಂದರ್ಭದಲ್ಲಿ ನಿನ್ನೆ 28 ಜನ ನೂತನ ಸಂಸದರಿದ್ದಾರಲ್ಲ, ಹಾಗೆ 5 ರಾಜ್ಯದ ಕೇಂದ್ರ ಸಚಿವರಾಗಿದ್ದಾರಲ್ಲ, ಅವರೆಲ್ಲರನ್ನೂ ಕೂಡ ಮಾತನಾಡಿಸಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿ ಅದರ ಜೊತೆಗೆ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿಯ ಬಗ್ಗೆ ಗಮನ ಕೊಡೋಣ, ರಾಜಕೀಯ ವೈಷಮ್ಯ ಯಾವುದೂ ಕೂಡ ಬೇಡ, ರಾಜ್ಯ ಇಂಪ್ರೂವ್ ಆಗಬೇಕು ಅಂದ್ರೆ ನೀವೆಲ್ಲರೂ ಕೂಡ ಸಹಕಾರ ಕೊಟ್ರೆ ಮಾತ್ರ ಸಾಧ್ಯ. ಪಕ್ಷ ಭೇದವನ್ನ ಮರೆತು ನಾವೆಲ್ಲರೂ ಕೂಡ ರಾಜ್ಯದ ಹಿತಾಸಕ್ತಿಗೋಸ್ಕರ ಹೋರಾಟವನ್ನ ಮಾಡಬೇಕಾಗಿದೆ ಅನ್ನುವಂಥದ್ರ ಬಗ್ಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಎಲ್ಲಾ ಸಂಸದರು ಕೂಡ ನಾವು ಸಹಕಾರವನ್ನ ಕೊಡ್ತೀವಿ, ಪಕ್ಷ ಭೇದವನ್ನ ಮರೆತು ಸಹಕಾರ ಕೊಡ್ತೀವಿ, ಸಹಕರಿಸ್ತೀವಿ ಅಂತ ಭರವಸೆಯನ್ನ ಕೂಡ ಕೊಡಲಾಗಿದೆ. ಇನ್ನು ಇವತ್ತು ಕೇಂದ್ರ ಸಚಿವರುಗಳನ್ನ ಅಂದ್ರೆ ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಅವರಾಗಿರ್ಬೋದು, ಮತ್ತು ಒಂದ್ ಕಡೆ ನಿರ್ಮಲಾ ಸೀತಾರಾಮನ್ ಅವರು, ರೈಲ್ವೆ ಸಚಿವರಾಗಿರುವಂತ ಅಶ್ವಿನಿ ವೈಷ್ಣವ್, ಇವ್ರನ್ನೆಲ್ಲರನ್ನೂ ಕೂಡ ಭೇಟಿ ಆಗ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಕೃಷ್ಣ, ನೋಡ್ತಾ ಇದೀವಿ ನಿನ್ನೆ 28 ಜನ ಸಂಸದರು ಹಾಗೆ ಕೇಂದ್ರ ಸಚಿವರನ್ನ ಭೇಟಿಯಾಗಿ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿತಾಸಕ್ತಿಯ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ, ಅನುದಾನದ ಬಗ್ಗೆ ಮಾತನಾಡಲಾಗಿದೆ. ಆ ಒಂದು ಸಭೆಯ ಹೈಲೈಟ್ಸ್ ಅಂತ ನೋಡಿದ್ರೆ ಹಾಗೆ ಇವತ್ತು ಯಾವೆಲ್ಲ ಸಚಿವರನ್ನ ಭೇಟಿಯಾಗಿ ಏನೇನೆಲ್ಲ ಮನವಿಯನ್ನ ಮಾಡಿಕೊಳ್ಳಿದ್ದಾರೆ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ದೆಹಲಿಯಲ್ಲಿ ಏನು ಸಭೆಯನ್ನು ಸಂಸದರ ಸಭೆಯನ್ನ ಮುಖ್ಯಮಂತ್ರಿಗಳು ಮತ್ತೆ ಡಿಸಿಎಂ ಮಾಡಿದ್ದಾರೆ. ಇದು ವಿಶೇಷ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಮತ್ತೆ ಸಂಬಂಧಪಟ್ಟಂತ ಬಿಜೆಪಿಯ ಸಂಸದರು ಕೂಡ ಎಲ್ಲೋ ಒಂದ್ ಕಡೆ ಒಂದ್ ರೀತಿ ಸರ್ಕಾರಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನೋ ಬಗ್ಗೆ ಕೂಡ ಹೇಳಲಾಗ್ತಾ ಇತ್ತು. ಈಗ ನಿನ್ನೆ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಅಂದ್ರೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕವಾಗಿ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಎಲ್ಲರೂ ಕೂಡ ರಾಜ್ಯದ ಹಿತದೃಷ್ಟಿಯಿಂದಾಗಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಒಟ್ಟಾಗಿ ಧ್ವನಿ ಎತ್ತಿ ಅನ್ನೋ ಒಂದು ಸಲಹೆಗಳನ್ನು ಮುಖ್ಯಮಂತ್ರಿಗಳು ಕೊಟ್ಟಿರುವಂತದ್ದು. ಈಗಾಗಲೇ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೀರಾವರಿ ಯೋಜನೆಗಳಾಗಿರ್ಬೋದು, ಅಭಿವೃದ್ಧಿ ಕಾರ್ಯಕ್ರಮಗಳಾಗಿರ್ಬೋದು, ಅದ್ರ ಜೊತೆಗೆ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಬರಬೇಕಿತ್ತಂತ ಅನುದಾನ ಆಗಿರ್ಬೋದು, ಹೀಗೆ ಒಂದಷ್ಟು ವಿಚಾರಗಳ ಬಗ್ಗೆ ಒಂದಷ್ಟು ವಿವರವನ್ನ ಮುಖ್ಯಮಂತ್ರಿ ಮತ್ತೆ ಡಿಸಿಎಂ ಅವರು ಈಗ ಸಂಬಂಧಪಟ್ಟಂತ ಸಚಿವರಿಗೆ ಕೊಟ್ಟಿರುವಂತದ್ದು. ಇವತ್ತು ಕೂಡ ಪ್ರಮುಖವಾಗಿ ಕೇಂದ್ರದ ಸಚಿವರುಗಳನ್ನ ವಿವಿಧ ಕೇಂದ್ರದ ಸಚಿವರುಗಳನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ರಾಜ್ಯಕ್ಕೆ ಸೀಮಿತವಾದಂತಹ ಒಂದು ಯೋಜನೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಮತ್ತೆ ನಾಳೆ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಯೋಜನೆಗಳನ್ನ ಒಂದಷ್ಟು ಚರ್ಚೆ ಮಾಡುವಂತ ಮುಖಾಂತರವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗುವಂತ ನಿಟ್ಟಿನಲ್ಲಿ ಕೂಡ ಒಂದು ರೀತಿ ಚರ್ಚೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಮತ್ತೆ ಮುಖ್ಯಮಂತ್ರಿಗಳು ನಿನ್ನೆ ನಡೆದಂತ ಸಭೆ ಕೂಡ ಒಂದು ರೀತಿ ವಿಶೇಷ ಅಂತಾನೆ ಹೇಳ್ಬೋದು ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ದೆಹಲಿ NCR ನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ದೆಹಲಿಯ ರಸ್ತೆಗಳೆಲ್ಲ ಜಲಾವೃತ ಆಗಿರುವಂತದ್ದು. ದೆಹಲಿಯಲ್ಲಿ ಇಂದು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಭಾರಿ ಮಳೆಗೆ ರಸ್ತೆಗಳಲ್ಲಿ ಮುಳುಗಿರುವಂಥದ್ದು ವಾಹನಗಳು. ಬಿಸಿಲಿನಿಂದ ಬೆಂದಿದ್ದಂಥ ದೆಹಲಿಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಅಲ್ಲಿನ ಜನಕ್ಕೆ ಖುಷಿ, ಯಾಕೆಂದರೆ 50-52 ಡಿಗ್ರಿವರೆಗೂ ಕೂಡ ಹೋಗಿತ್ತು. ಅಲ್ಲಿನ ಜನ ಮನೆಯಿಂದ ಹೊರಗಡೆ ಕಾಲಿಡೋದು ಹೇಗಪ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ತಂಪು ಕಾಣಿಸ್ತಾ ಇದೆ. ಮಳೆ ಇಳಿಕೆ ಆದರೂ ಕೂಡ ರಸ್ತೆಗಳಲ್ಲಿ ನಿಂತಿರುವಂಥದ್ದು ನೀರು. ಮಳೆಯಿಂದಾಗಿ ದೆಹಲಿಯಲ್ಲಿ ವಾಹನ ಸಂಚಾರಕ್ಕೆ ಸಂಕಷ್ಟ ಎದುರಾಗಿದೆ. ದೆಹಲಿ ಏರ್ಪೋರ್ಟ್ನಲ್ಲಿ ನೀರನ್ನು ತಿರುವು ಮಾಡುವಂಥ ಕಾರ್ಯ ಆಗ್ತಾ ಇದೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ರಸ್ತೆಗಳೆಲ್ಲ ಜಲಾವೃತವಾಗಿದ್ದಾವೆ ಅನ್ನುವಂಥದ್ದು. ಇದು ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿರುವಂಥ ಪರಿಸ್ಥಿತಿ. ನಾವು ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತಾ ಇರ್ತೀವಲ್ಲ, ನೋಡಿ ಬೆಂಗಳೂರು ಮುಳುಗೆ ಹೋಯ್ತು ಅಂತೆಲ್ಲ ನೋಡ್ತಾ ಇರ್ತೀವಲ್ಲ, ರಾಷ್ಟ್ರದ ರಾಜಧಾನಿನೇ ಮುಳುಗೋಗಿದೆ. ಆ ರೀತಿಯಾಗಿ ಮಳೆ ಬಂದಿರುವಂಥದ್ದು. ರಾಷ್ಟ್ರದ ರಾಜಧಾನಿಯ ಪರಿಸ್ಥಿತಿ ಹೀಗಾದರೆ ಇನ್ನು ಉಳಿದ ಕಡೆ ಲೆಕ್ಕ ಹಾಕಲಿ ಹೇಗಾಗ್ಬೋದು ಅಂತ. ದೆಹಲಿಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀರಾ. ಹತ್ತತ್ರ ಒಂದು 2-3 ಅಡಿವರೆಗೂ ಕೂಡ ನೀರು ನಿಂತಿರುವಂಥದ್ದು.
ಸಿಕ್ಕಾಪಟ್ಟೆ ಬಿಸಿಲಿತ್ತು ದೆಹಲಿಯಲ್ಲಂತೂ. ಹಾಗೆ ಹೇಳ್ತಾ ಇದ್ನಲ್ಲ, ಸುಮಾರು 52-54 ಡಿಗ್ರಿವರೆಗೂ ಕೂಡ ದೆಹಲಿಯಲ್ಲಿ ಬಿಸಿಲು ಕಾಣಿಸ್ಕೊಂಡಿತ್ತು. ಈಗ ನೋಡಿ ಅಲ್ಲಿ ಬ್ರಿಡ್ಜ್ ಹತ್ರನೂ ಕೂಡ ಅಷ್ಟೇ, ಅಲ್ಲಿ ನೀರು ಫ್ಲೋ ಆಗ್ದಲೆ ಅಲ್ಲೇ ನಿಂತಿರುವಂಥ ಹಿನ್ನೆಲೆಯಲ್ಲಿ ಆ ವೆಹಿಕಲ್ಗಳೆಲ್ಲವೂ ಕೂಡ ಸ್ಟಕ್ ಆಗಿ ಅಲ್ಲೇ ನಿಂತಿದ್ದಾವೆ. ಬಿಕಾಸ್ ಮುಳುಗೋಗ್ಬಿಟ್ಟಿರುವಂಥದ್ದು ಅರ್ಧಕ್ಕರ್ಧ. ಸೊ ಹೀಗಾಗಿ ಇಂಜಿನ್ ಕಂಪ್ಲೀಟ್ ಆಗಿ ಆಫ್ ಆಗಿ ಹೋಗಿರುತ್ತೆ. ಸಾಕಷ್ಟು ವಾಹನಗಳು ಕಾಣಿಸ್ತಾ ಇದೆ, ಸುಮಾರು 5-6 ವಾಹನಗಳು ಆ ಒಂದು ಬ್ರಿಡ್ಜ್ ಕೆಳಗಡೆ ಇರುವಂಥದ್ದನ್ನು ಗಮನಿಸ್ಬೋದು ನೀವು. ಇದು ದೆಹಲಿಯಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಾವಳಿಗಳು. ನಾವು ಬೆಂಗಳೂರಿನಲ್ಲೂ ಕೂಡ ಅಷ್ಟೇ ಕೆಲವೊಂದು ಫ್ಲೈಓವರ್ ಕೆಳಗಡೆ ಯಾವ ರೀತಿಯಾಗಿತ್ತು ಪರಿಸ್ಥಿತಿ, ಕೆಲವರು ಸಾವನ್ನಪ್ಪಿದ್ದನ್ನು ಕೂಡ ನೋಡಿದ್ವಿ. ಅದೇ ರೀತಿಯಾದಂಥ ಪರಿಸ್ಥಿತಿ ದೆಹಲಿಯಲ್ಲಿ ನಿರ್ಮಾಣ ಆಗಿದೆ ಈಗ.